ಪ್ರಪ್ರಥಮವಾಗಿ ಈ ರಾಷ್ಟ್ರ ಕಂಡಂತ ಒಬ್ಬ ಅಪ್ರತಿಮ ನಾಯಕ ಕೆಲ ಸಮುದಾಯದಿಂದ ಬಂದು ಇಡೀ ರಾಷ್ಟ್ರದ ಗಮನವನ್ನ ಸೆಳೆದಂತ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸನ್ಮಾನ್ಯ ಶ್ರೀ ದಿವಂಗತ ಬಾಬು ಜಗಜೀವನ್ ರಾಮ್ ಅವರಿಗೆ ನನ್ನ ಪ್ರಣಾಮಗಳನ್ನ ಸಮರ್ಪಣೆಯನ್ನು ಮಾಡೋದಕ್ಕೆ ಬಯಸುತ್ತೇನೆ. ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಬಹಳ ಒಂದು ಅರ್ಥಗರ್ಭಿತವಾಗಿ ತಾವೆಲ್ಲರೂ ಭಾಗವಹಿಸಿದಿರಿ. ಅದಕ್ಕಾಗಿ ನಿಮ್ಮನ್ನು ಕೂಡ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಈ ಸರಳ ಕಾರ್ಯಕ್ರಮಕ್ಕೆ ತಯಾರಿಯನ್ನು ಮಾಡಿ ಜಿಲ್ಲೆಯ ಆಡಳಿತ ಸರ್ಕಾರದ ಪ್ರತಿನಿಧಿಗಳಾಗಿ ಬಾಬು ಜಗಜೀವನ್ ರಾಮ್ ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡುವಂತಹ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದಂತ ಜಿಲ್ಲಾಧಿಕಾರಿಗಳಾದ ಶ್ರೀಮತಿ ಶುಭಾ ಕಲ್ಯಾಣ್ ಅವರೇ, ಮಹಾರಾಷ್ಟ್ರದ ಮಣ್ಣಿನಲ್ಲಿ ಮೂಡಿ ಬಂದ ಗುಡುಗು ಸಿಡಿಲೆ, ಮಹಾರಾಷ್ಟ್ರದ ಮಣ್ಣಿನಲ್ಲಿ ಮೂಡಿ ಬಂದ ಗುಡುಗು ಸಿಡಿಲೆ, ಅಭಿಮಾನದ ನೇಗಿಲಿಂದ ಪಂಚರು ನೆಲಬುತ್ತವನೇ, ಅಭಿಮಾನದ ನೇಗಿಲಿಂದ ಪಂಚರು ನೆಲಬುತ್ತವನೇ. ಅಥವಾ ಯಾರು ಸಮಾಜಕ್ಕೆ ಕೊಡುಗೆಯನ್ನು ಕೊಟ್ಟಿರ್ತಾರೆ ಅವರನ್ನ ಜ್ಞಾಪಿಸ್ಕೊಳ್ಳೋದು ಕಷ್ಟ, ಅವ್ರಿಗೆ ಗೊತ್ತಿರೋದಿಲ್ಲ ಅನ್ನುವಾಗ ಒಂದು ಉದಾಹರಣೆಯನ್ನು ಕೊಟ್ಟರು. ಶಾಲೆಯಲ್ಲಿ ಒಂದು ಮಗು ಶಾಲೆಗೆ ಹೋಗುತ್ತೆ. ಆ ಶಾಲೆಯಲ್ಲಿ ಒಬ್ಬ ಟೀಚರ್ ಕೇಳ್ತಾರೆ, ಡು ಯು ನೋ ಗಾಂಧಿ? ಆ ಮಗು ಏನು ಉತ್ತರ ಕೊಡುತ್ತೆ ಅಂದ್ರೆ, yes, I was told that is the man who holds the stick and stand in that circle, you know. ಅನ್ನುತ್ತಂತೆ. ಅಂದ್ರೆ ದಟ್ ಈಸ್ ದಿ ಇಂಪ್ರೆಷನ್ ಆ ಮಗುಗೆ ಕೊಟ್ಟಿರೋವಂಥದ್ದು. ಆ ಮಗು ದೊಡ್ಡದಾದ ಮೇಲೆ ಗಾಂಧಿ ಏನ್ ಗೊತ್ತಿರುತ್ತೆ? ಅದೇ ಗೊತ್ತಿರುತ್ತೆ. ಆ ಕಡ್ಡಿ ಹಿಡ್ಕೊಂಡು ಸರ್ಕಲ್ ಅಲ್ಲಿ ನಿಂತಿದ್ದಾನಲ್ಲ ಮನುಷ್ಯ ಅಂತ. ಆ ಗಾಂಧಿಯ ಕೊಡುಗೆ ಆಗ್ಲಿ, ಗಾಂಧಿಯ ಆದರ್ಶಗಳಾಗ್ಲಿ ಮಗು ಗೊತ್ತಿರೋದು. ನಮಗೂ ಅದೇ ಕತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ನ, ಜಗಜೀವನ್ ರಾಮ್ ಅವರನ್ನ ನೆನೆಸ್ಕೊಳ್ಳುವಾಗ ಯುವ ಸಮುದಾಯ ಹೇಗೆ ನೆನೆಸ್ಕೊಳ್ಳುತ್ತೆ ಹೇಳಿ? ನಾವು ಹೇಳಿದ್ರೆ ತಾನೇ ಗೊತ್ತಾಗುತ್ತೆ. ಅವರ ಜೀವನ ಚರಿತ್ರೆಯನ್ನ ಅವರಿಗೆ ತಿಳಿಸಿದ್ರೆ ತಾನೇ ಗೊತ್ತಾಗುತ್ತೆ. ನಮ್ಗೆ ಗೊತ್ತಿಲ್ಲ ಅವ್ರು ಎಷ್ಟು ನೋವು ತಿಂದಿದ್ದಾರೆ ಅಂತ. ಬಾಬು ಜಗಜೀವನ್ ರಾಮ್ ನೋವು ತಿಂದು ಗೊತ್ತಾ ನಮ್ಗೆ? ನಾವೆಲ್ಲ ನೋಡೇ ಇಲ್ವಲ್ಲ. ನಾವೆಲ್ಲ ಸ್ವತಂತ್ರದ ನಂತರ ಹುಟ್ಟಿದವರು. ಹಾಗಾಗಿ ಇವತ್ತು ಅದರ ಅಗತ್ಯತೆ ಬಹಳ ಇದೆ. ಅವರ ಆದರ್ಶಗಳ ಅಗತ್ಯತೆ ಬಹಳ ಇದೆ. ಆ ಕಾರಣಕ್ಕೆ ನಾವು ನೀವೆಲ್ಲ ಹೋರಾಟ ಮಾಡ್ತಾ ಇರೋದಲ್ವಾ. ಇವತ್ತು ಯಾವ ದಾರಿನಲ್ಲಿ ಹೋಗ್ತಾ ಇದ್ದೀವಿ ನಾವು ಅಂದ್ರೆ ಆ ಹೋರಾಟದ ದಾರಿಯಲ್ಲಿ ಹೋಗ್ತಾ ಇದ್ದೀವಿ, ಸಂಘರ್ಷದ ದಾರಿಯಲ್ಲಿ ಹೋಗ್ತಾ ಇದ್ದೀವಿ. ಅದಕ್ಕಾಗಿ ಬಾಬು ಜಗಜೀವನ್ ರಾಮ್ ಅವರು ನಮಗೆ ಬಹಳ ಮುಖ್ಯ ಆಗ್ತಾರೆ ಎನ್ನುವಂಥದ್ದು ಇವತ್ತು ಅವರನ್ನ ಸ್ಮರಿಸ್ಕೊಳ್ಳೋಣ. ಅವರ ಪುಣ್ಯ ಸ್ಮರಣೆ ನಮಗೆ ದಾರಿದೀಪ ಆಗ್ಬೇಕು. ಅದಕ್ಕಾಗಿ ಈ ಸಂದರ್ಭದಲ್ಲಿ ನಾನು ಅವರನ್ನ ಅತ್ಯಂತ ಗೌರವದಿಂದ ನಾನು ಅವರಿಗೆ ನನ್ನ ಭಕ್ತಿಪೂರ್ವಕವಾದ ನಮನಗಳನ್ನು ಸಲ್ಲಿಸ್ತೇನೆ. ಈ ಸಂದರ್ಭದಲ್ಲಿ ಒಂದೆರಡು ವಿಚಾರವನ್ನ ನಾನು ಮಾತಾಡದೆ ಇದ್ರೆ ತಪ್ಪಾದೀತು. ನಾನು ಬಹಳ ವರ್ಷಗಳ ಬೇಡಿಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯನ್ನ, ಪ್ರತಿಮೆಯನ್ನ ಮಾಡಬೇಕು ಅಂತ ಹೇಳಿ ತಾವೆಲ್ಲರೂ ಕೂಡ ಬಹಳಷ್ಟು ಒತ್ತಾಯ ಮಾಡಿದ್ರಿ. ಬಹಳ